ಶಿಲ್ಪಾ ಶೆಟ್ಟಿಗೆ ಈಗ ಮತ್ತೆ ಶಾಕ್ ಎದುರಾಗಿದೆ. ಶಿಲ್ಪಾ ಶೆಟ್ಟಿ ಒಡೆತನದ ಬೆಂಗಳೂರಿನ ಪಬ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಬ್ಯಾಸ್ಟಿನ್ ಪಬ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಮೊನ್ನೆ ಈ ಪಬ್ ಅಲ್ಲಿ ಗಲಾಟೆ ನಡೆದಿತ್ತು ಅನ್ನುವಂತ ವಿಚಾರ, ಅವಧಿ ಮೀರಿ ಪಬ್ ಅನ್ನ ತೆರೆದಿದ್ದಾರೆ, ರೆಸ್ಟೋರೆಂಟ್ ತೆರೆದಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. 103 ಕೆಪಿ ಆಕ್ಟ್ ಅಡಿಯಲ್ಲಿ ಸುಮೋಟೋ ಕೇಸ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸೈಂಟ್ ಮಾರ್ಕ್ಸ್ ರೋಡ್ನಲ್ಲಿರುವಂತಹ ಬ್ಯಾಸ್ಟಿನ್ ಪಬ್, ರೆಸಿಡೆನ್ಸಿ ರಸ್ತೆಯಲ್ಲಿರುವಂತಹ ಸೋಲ್ವಾಡಿ ಪಬ್ ವಿರುದ್ಧವೂ ಕೂಡ ಕೇಸ್ ಆಗಿದೆ. ಅವಧಿ ಮೀರಿ ಒಂದಷ್ಟು ಪಬ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಪೊಲೀಸರಿಗೂ ಗೊತ್ತಿದ್ದು ಸುಮ್ಮನಿದ್ರ ಅನ್ನೋದು ಗೊತ್ತಿಲ್ಲ. ಆದ್ರೆ ಯಾವಾಗ ಈ ವಿಚಾರ ಹೊರಗೆ ಬಂತೋ, ಯಾವಾಗ ಅಲ್ಲಿ ಒಂದಷ್ಟು ಇಶ್ಯೂಗಳಾದ್ವೋ ಆಗ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಈಗ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಕೂಡ ದಾಖಲಿಸಿದ್ದಾರೆ. 2 ಪಬ್ಗಳ ಮೇಲೆ ಈಗ ಸದ್ಯ ಕೇಸ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಮೊನ್ನೆ ಇದೇ ವಿಚಾರವಾಗಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಬರೆದಿದ್ರು, ಯಾಕೆ ಬೆಂಗಳೂರಲ್ಲಿರುವಂತಹ ಅನೇಕ ಹೋಟೆಲ್ಗಳಿಗೆ ಒಂದು ಕಾನೂನಾದ್ರೆ ಶಿಲ್ಪಾ ಶೆಟ್ಟಿ ಹೊಡೆತನದ ಬಾರ್ ಅಂಡ್ ಪಬ್ಗೆ ಯಾಕೆ ಕಾನೂನು ಇಲ್ಲ, ಯಾಕೆ ಇಲ್ಲ ಅನ್ನುವ ಒಂದು ಪ್ರಶ್ನೆಯನ್ನ ಮಾಡುವ ಮೂಲಕ ವಿತ್ ಪ್ರೂಫ್ ಅನ್ನ ಹಾಕಿದ್ರು. ಪೊಲೀಸರಿಗೆ ಈ ಒಂದು ಶಿಲ್ಪಾ ಶೆಟ್ಟಿ ಅವರ ಹೊಡೆತನದ ಹೋಟೆಲ್ ಮೇಲೆ ಕೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಪೋಸ್ಟ್ ಅನ್ನ ಮಾಡಿದ್ರು. ಅದನ್ನು ಗಮನಿಸಿದ್ವಿ. ಯಾಕೆ ಶಿಲ್ಪಾ ಶೆಟ್ಟಿ ಅವರ ಹೊಡೆತನದ ಹೋಟೆಲ್ ಕಂಡ್ರೆ ಅಷ್ಟೊಂದು ಭಯನ ಅನ್ನುವ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಈಗ ಸುಮೋಟೋ ಕೇಸ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲು ಮಾಡಿ ಕಣ್ಣರ್ಚುವ ಕೆಲಸವನ್ನ ಮಾಡಬೇಡಿ. ಎಲ್ಲಿ ಯಾರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೋ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ. ನಾಳೆ ಇನ್ನೊಬ್ರು ಮಾಡಿದಾಗ ಅವ್ರು ಹೇಳ್ತಾರೆ, ಶಿಲ್ಪಾ ಶೆಟ್ಟಿ ಹೊಡೆತನದ ಹೋಟೆಲ್ ಮೇಲೆ ನಿಮ್ಗೇನು ಕ್ರಮ ತಗೊಳಕಾಗಿಲ್ಲ, ಬಡವರ ಹೋಟೆಲ್ ಮೇಲೆ ಬರ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಸೂಕ್ತ ಕ್ರಮ ಆಗಬೇಕು. ಯಾವುದೇ ಆಗಲಿ, ಯಾರೇ ತಪ್ಪು ಮಾಡಿರ್ಲಿ. ಶಿಲ್ಪಾ ಶೆಟ್ಟಿಗೆ ಈಗ ಮತ್ತೆ ಶಾಕ್ ಎದುರಾಗಿದೆ. ಶಿಲ್ಪಾ ಶೆಟ್ಟಿ ಒಡೆತನದ ಬೆಂಗಳೂರಿನ ಪಬ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಬ್ಯಾಸ್ಟಿನ್ ಪಬ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಮೊನ್ನೆ ಈ ಪಬ್ ಅಲ್ಲಿ ಗಲಾಟೆ ನಡೆದಿತ್ತು ಅನ್ನುವಂತ ವಿಚಾರ, ಅವಧಿ ಮೀರಿ ಪಬ್ ಅನ್ನ ತೆರೆದಿದ್ದಾರೆ, ರೆಸ್ಟೋರೆಂಟ್ ತೆರೆದಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. 103 ಕೆಪಿ ಆಕ್ಟ್ ಅಡಿಯಲ್ಲಿ ಸುಮೋಟೋ ಕೇಸ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸೈಂಟ್ ಮಾರ್ಕ್ಸ್ ರೋಡ್ನಲ್ಲಿರುವಂತಹ ಬ್ಯಾಸ್ಟಿನ್ ಪಬ್, ರೆಸಿಡೆನ್ಸಿ ರಸ್ತೆಯಲ್ಲಿರುವಂತಹ ಸೋಲ್ವಾಡಿ ಪಬ್ ವಿರುದ್ಧವೂ ಕೂಡ ಕೇಸ್ ಆಗಿದೆ. ಅವಧಿ ಮೀರಿ ಒಂದಷ್ಟು ಪಬ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಪೊಲೀಸರಿಗೂ ಗೊತ್ತಿದ್ದು ಸುಮ್ಮನಿದ್ರ ಅನ್ನೋದು ಗೊತ್ತಿಲ್ಲ. ಆದ್ರೆ ಯಾವಾಗ ಈ ವಿಚಾರ ಹೊರಗೆ ಬಂತೋ, ಯಾವಾಗ ಅಲ್ಲಿ ಒಂದಷ್ಟು ಇಶ್ಯೂಗಳಾದ್ವೋ ಆಗ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಈಗ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಕೂಡ ದಾಖಲಿಸಿದ್ದಾರೆ. 2 ಪಬ್ಗಳ ಮೇಲೆ ಈಗ ಸದ್ಯ ಕೇಸ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಮೊನ್ನೆ ಇದೇ ವಿಚಾರವಾಗಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಬರೆದಿದ್ರು, ಯಾಕೆ ಬೆಂಗಳೂರಲ್ಲಿರುವಂತಹ ಅನೇಕ ಹೋಟೆಲ್ಗಳಿಗೆ ಒಂದು ಕಾನೂನಾದ್ರೆ ಶಿಲ್ಪಾ ಶೆಟ್ಟಿ ಹೊಡೆತನದ ಬಾರ್ ಅಂಡ್ ಪಬ್ಗೆ ಯಾಕೆ ಕಾನೂನು ಇಲ್ಲ, ಯಾಕೆ ಇಲ್ಲ ಅನ್ನುವ ಒಂದು ಪ್ರಶ್ನೆಯನ್ನ ಮಾಡುವ ಮೂಲಕ ವಿತ್ ಪ್ರೂಫ್ ಅನ್ನ ಹಾಕಿದ್ರು. ಪೊಲೀಸರಿಗೆ ಈ ಒಂದು ಶಿಲ್ಪಾ ಶೆಟ್ಟಿ ಅವರ ಹೊಡೆತನದ ಹೋಟೆಲ್ ಮೇಲೆ ಕೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಪೋಸ್ಟ್ ಅನ್ನ ಮಾಡಿದ್ರು. ಅದನ್ನು ಗಮನಿಸಿದ್ವಿ. ಯಾಕೆ ಶಿಲ್ಪಾ ಶೆಟ್ಟಿ ಅವರ ಹೊಡೆತನದ ಹೋಟೆಲ್ ಕಂಡ್ರೆ ಅಷ್ಟೊಂದು ಭಯನ ಅನ್ನುವ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಈಗ ಸುಮೋಟೋ ಕೇಸ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲು ಮಾಡಿ ಕಣ್ಣರ್ಚುವ ಕೆಲಸವನ್ನ ಮಾಡಬೇಡಿ. ಎಲ್ಲಿ ಯಾರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೋ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ. ನಾಳೆ ಇನ್ನೊಬ್ರು ಮಾಡಿದಾಗ ಅವ್ರು ಹೇಳ್ತಾರೆ, ಶಿಲ್ಪಾ ಶೆಟ್ಟಿ ಹೊಡೆತನದ ಹೋಟೆಲ್ ಮೇಲೆ ನಿಮ್ಗೇನು ಕ್ರಮ ತಗೊಳಕಾಗಿಲ್ಲ, ಬಡವರ ಹೋಟೆಲ್ ಮೇಲೆ ಬರ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಸೂಕ್ತ ಕ್ರಮ ಆಗಬೇಕು. ಯಾವುದೇ ಆಗಲಿ, ಯಾರೇ ತಪ್ಪು ಮಾಡಿರ್ಲಿ. ಶಿಲ್ಪಾ ಶೆಟ್ಟಿಗೆ ಈಗ ಮತ್ತೆ ಶಾಕ್ ಎದುರಾಗಿದೆ. ಶಿಲ್ಪಾ ಶೆಟ್ಟಿ ಒಡೆತನದ ಬೆಂಗಳೂರಿನ ಪಬ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಬ್ಯಾಸ್ಟಿನ್ ಪಬ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಮೊನ್ನೆ ಈ ಪಬ್ ಅಲ್ಲಿ ಗಲಾಟೆ ನಡೆದಿತ್ತು ಅನ್ನುವಂತ ವಿಚಾರ, ಅವಧಿ ಮೀರಿ ಪಬ್ ಅನ್ನ ತೆರೆದಿದ್ದಾರೆ, ರೆಸ್ಟೋರೆಂಟ್ ತೆರೆದಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. 103 ಕೆಪಿ ಆಕ್ಟ್ ಅಡಿಯಲ್ಲಿ ಸುಮೋಟೋ ಕೇಸ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸೈಂಟ್ ಮಾರ್ಕ್ಸ್ ರೋಡ್ನಲ್ಲಿರುವಂತಹ ಬ್ಯಾಸ್ಟಿನ್ ಪಬ್,
ರೆಸಿಡೆನ್ಸಿ ರಸ್ತೆಯಲ್ಲಿರುವಂತಹ ಸೋಳ್ವಾಡಿ ಪಬ್ ವಿರುದ್ಧವೂ ಕೂಡ ಕೇಸ್ ಆಗಿದೆ. ಅವಧಿ ಮೀರಿ ಒಂದಷ್ಟು ಪಬ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಪೊಲೀಸರಿಗೂ ಗೊತ್ತಿದ್ದು ಸುಮ್ನಿದ್ರ ಅನ್ನೋದು ಗೊತ್ತಿಲ್ಲ. ಆದ್ರೆ ಯಾವಾಗ ಈ ವಿಚಾರ ಹೊರಗೆ ಬಂತೋ, ಯಾವಾಗ ಅಲ್ಲಿ ಒಂದಷ್ಟು ಇಶ್ಯೂಗಳಾದ್ವೋ ಆಗ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಈಗ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಕೂಡ ದಾಖಲಿಸಿದ್ದಾರೆ. 2 ಪಬ್ಗಳ ಮೇಲೆ ಈಗ ಸದ್ಯ ಕೇಸ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಮೊನ್ನೆ ಇದೇ ವಿಚಾರವಾಗಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಬರೆದಿದ್ರು. ಯಾಕೆ ಬೆಂಗಳೂರಲ್ಲಿರುವಂತಹ ಅನೇಕ ಹೋಟೆಲ್ಗಳಿಗೆ ಒಂದು ಕಾನೂನಾದ್ರೆ ಶಿಲ್ಪಾ ಶೆಟ್ಟಿ ಹೊಡೆತನದ ಬಾರ್ ಅಂಡ್ ಪಬ್ಗೆ ಯಾಕೆ ಕಾನೂನು ಇಲ್ಲ, ಯಾಕೆ ಇಲ್ಲ ಅನ್ನುವ ಒಂದು ಪ್ರಶ್ನೆಯನ್ನ ಮಾಡುವ ಮೂಲಕ ವಿತ್ ಪ್ರೂಫ್ ಅನ್ನ ಹಾಕಿದ್ರು. ಪೊಲೀಸರಿಗೆ ಈ ಒಂದು ಶಿಲ್ಪಾ ಶೆಟ್ಟಿ ಅವರ ಹೊಡೆತನದ ಹೋಟೆಲ್ ಮೇಲೆ ಕೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಪೋಸ್ಟ್ ಅನ್ನ ಮಾಡಿದ್ರು. ಅದನ್ನು ಗಮನಿಸಿದ್ವಿ. ಯಾಕೆ ಶಿಲ್ಪಾ ಶೆಟ್ಟಿ ಅವರ ಹೊಡೆತನದ ಹೋಟೆಲ್ ಕಂಡ್ರೆ ಅಷ್ಟೊಂದು ಭಯನ ಅನ್ನುವ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಈಗ ಸುಮೋಟೋ ಕೇಸ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲು ಮಾಡಿ ಕಣ್ಣರ್ಚುವ ಕೆಲಸವನ್ನ ಮಾಡಬೇಡಿ. ಎಲ್ಲಿ ಯಾರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೋ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ. ನಾಳೆ ಇನ್ನೊಬ್ರು ಮಾಡಿದಾಗ ಅವ್ರು ಹೇಳ್ತಾರೆ ಶಿಲ್ಪಾ ಶೆಟ್ಟಿ ಹೊಡೆತನದ ಹೋಟೆಲ್ ಮೇಲೆ ನಿಮ್ಗೇನು ಕ್ರಮ ತಗೊಳಕಾಗಿಲ್ಲ, ಬಡವರ ಹೋಟೆಲ್ ಮೇಲೆ ಬರ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಸೂಕ್ತ ಕ್ರಮ ಆಗಬೇಕು. ಯಾವುದೇ ಆಗಲಿ, ಯಾರೇ ತಪ್ಪು ಮಾಡಿರ್ಲಿ. ಶಿಲ್ಪಾ ಶೆಟ್ಟಿಗೆ ಈಗ ಮತ್ತೆ ಶಾಕ್ ಎದುರಾಗಿದೆ. ಶಿಲ್ಪಾ ಶೆಟ್ಟಿ ಒಡೆತನದ ಬೆಂಗಳೂರಿನ ಪಬ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಬ್ಯಾಸ್ಟಿನ್ ಪಬ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಮೊನ್ನೆ ಈ ಪಬ್ ಅಲ್ಲಿ ಗಲಾಟೆ ನಡೆದಿತ್ತು ಅನ್ನುವಂತ ವಿಚಾರ, ಅವಧಿ ಮೀರಿ ಪಬ್ ಅನ್ನ ತೆರೆದಿದ್ದಾರೆ, ರೆಸ್ಟೋರೆಂಟ್ ತೆರೆದಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. 103 ಕೆಪಿ ಆಕ್ಟ್ ಅಡಿಯಲ್ಲಿ ಸುಮೋಟೋ ಕೇಸ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸೈಂಟ್ ಮಾರ್ಕ್ಸ್ ರೋಡ್ನಲ್ಲಿರುವಂತಹ ಬ್ಯಾಸ್ಟಿನ್ ಪಬ್, ರೆಸಿಡೆನ್ಸಿ ರಸ್ತೆಯಲ್ಲಿರುವಂತಹ ಸೋಳ್ವಾಡಿ ಪಬ್ ವಿರುದ್ಧವೂ ಕೂಡ ಕೇಸ್ ಆಗಿದೆ. ಅವಧಿ ಮೀರಿ ಒಂದಷ್ಟು ಪಬ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಪೊಲೀಸರಿಗೂ ಗೊತ್ತಿದ್ದು ಸುಮ್ನಿದ್ರ ಅನ್ನೋದು ಗೊತ್ತಿಲ್ಲ. ಆದ್ರೆ ಯಾವಾಗ ಈ ವಿಚಾರ ಹೊರಗೆ ಬಂತೋ, ಯಾವಾಗ ಅಲ್ಲಿ ಒಂದಷ್ಟು ಇಶ್ಯೂಗಳಾದ್ವೋ ಆಗ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಈಗ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಕೂಡ ದಾಖಲಿಸಿದ್ದಾರೆ. 2 ಪಬ್ಗಳ ಮೇಲೆ ಈಗ ಸದ್ಯ ಕೇಸ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಮೊನ್ನೆ ಇದೇ ವಿಚಾರವಾಗಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಬರೆದಿದ್ರು. ಯಾಕೆ ಬೆಂಗಳೂರಲ್ಲಿರುವಂತಹ ಅನೇಕ ಹೋಟೆಲ್ಗಳಿಗೆ ಒಂದು ಕಾನೂನಾದ್ರೆ ಶಿಲ್ಪಾ ಶೆಟ್ಟಿ ಹೊಡೆತನದ ಬಾರ್ ಅಂಡ್ ಪಬ್ಗೆ ಯಾಕೆ ಕಾನೂನು ಇಲ್ಲ, ಯಾಕೆ ಇಲ್ಲ ಅನ್ನುವ ಒಂದು ಪ್ರಶ್ನೆಯನ್ನ ಮಾಡುವ ಮೂಲಕ ವಿತ್ ಪ್ರೂಫ್ ಅನ್ನ ಹಾಕಿದ್ರು. ಪೊಲೀಸರಿಗೆ ಈ ಒಂದು ಶಿಲ್ಪಾ ಶೆಟ್ಟಿ ಅವರ ಹೊಡೆತನದ ಹೋಟೆಲ್ ಮೇಲೆ ಕೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಪೋಸ್ಟ್ ಅನ್ನ ಮಾಡಿದ್ರು. ಅದನ್ನು ಗಮನಿಸಿದ್ವಿ. ಯಾಕೆ ಶಿಲ್ಪಾ ಶೆಟ್ಟಿ ಅವರ ಹೊಡೆತನದ ಹೋಟೆಲ್ ಕಂಡ್ರೆ ಅಷ್ಟೊಂದು ಭಯನ ಅನ್ನುವ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಈಗ ಸುಮೋಟೋ ಕೇಸ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲು ಮಾಡಿ ಕಣ್ಣರ್ಚುವ ಕೆಲಸವನ್ನ ಮಾಡಬೇಡಿ. ಎಲ್ಲಿ ಯಾರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೋ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ. ನಾಳೆ ಇನ್ನೊಬ್ರು ಮಾಡಿದಾಗ ಅವ್ರು ಹೇಳ್ತಾರೆ ಶಿಲ್ಪಾ ಶೆಟ್ಟಿ ಹೊಡೆತನದ ಹೋಟೆಲ್ ಮೇಲೆ ನಿಮ್ಗೇನು ಕ್ರಮ ತಗೊಳಕಾಗಿಲ್ಲ, ಬಡವರ ಹೋಟೆಲ್ ಮೇಲೆ ಬರ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಸೂಕ್ತ ಕ್ರಮ ಆಗಬೇಕು. ಯಾವುದೇ ಆಗಲಿ, ಯಾರೇ ತಪ್ಪು ಮಾಡಿರ್ಲಿ.